ರಾಜುಗೌಡರು 2028ರಲ್ಲಿ ಶಾಸಕರಾಗುವುದು 100ಕ್ಕೆ 100ರಷ್ಟು ಖಚಿತ. ಅದಾದ್ಮೇಲೆ ಮಂತ್ರಿಗಳಾಗುವುದು ಕೂಡ 100ಕ್ಕೆ 100ರಷ್ಟು ಖಚಿತ. ನಾವು ಕೂಡ ರಾಜುಗೌಡರು ಆ ಮುಖ್ಯಮಂತ್ರಿ ಹುದ್ದೆಗೇರಿ 3ನೇ ಮಹಡಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತೀವಿ. ಬಾಲಿವುಡ್ ಅಲ್ಲಿ ನಮ್ಮ ರಾಜುಗೌಡ ಅಣ್ಣ ಅವರ ಸುಪುತ್ರ ಮಣಿಕಂಠ ನಾಯಕ್ ನಂಬರ್ 1 ಸ್ಥಾನದಲ್ಲಿ ನಿಂತಕ್ಕಂತ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದೇವೆ. 28ರ ಚುನಾವಣೆಯಲ್ಲಿ ರಾಜುಗೌಡರು ಶಾಸಕರಾಗಿ ಜಯಬೇರಿಸಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆಯಾಗಿ ಮತ್ತೊಮ್ಮೆ ಮಂತ್ರಿಯಾಗಿ ಸುರಪುರದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮಣ್ಣ ರಾಜುಗೌಡ ಟೊಂಕೆ ಕಟ್ಟಿ ನಿಲ್ಲುವಂತ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದೇವೆ. ಏನು ರಾಜುಗೌಡರ ಅಭಿಮಾನ ಜಾಸ್ತಿ ಇದೆಯೋ, ಏನು ಬಬಲುಗೌಡ ಅಭಿಮಾನ ಜಾಸ್ತಿ ಇದೆಯೋ, ಏನು ಮಣಿಕಂಠ ನಾಯಕ್ ಅಭಿಮಾನ ಜಾಸ್ತಿ ಇದೆ? ಇವರಲ್ಲಿ ಕಾಂಪಿಟೇಷನ್ ಅಂತಕ್ಕಂತ ಜನಬೆಂಬಲ ಈ ಸುರಪುರ ಮತಕ್ಷೇತ್ರದಲ್ಲಿ ಕೊಡೇಕಲ್ಲಲ್ಲಿ ಹುಟ್ಟಿದೆ. ಇದು ಕರ್ನಾಟಕ ರಾಜ್ಯದಿಂದ ಭಾರತ ದೇಶದ ಮೂಲೆಗೆ ಮುಟ್ಟತಕ್ಕಂತ ದಿನಗಳ ದೂರ ಇಲ್ಲ ಅಂತಕ್ಕಂತ ಮಾತನ್ನು ಹೇಳಿ ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಣಿಕಂಠ ನಾಯಕ್. ಆಗಸ್ಟ್ 20ನೇ ತಾರೀಕಿನಂದು ಬುಧವಾರದ ಸಾಯಂಕಾಲದ ಶುಭ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು, ರಾಜಕೀಯ ಪಟು ಮತ್ತು ಅಭಿವೃದ್ಧಿಯ ಹರಿಕಾರ, ಸುರಪುರ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ರಾಜುಗೌಡ ನರಸಿಂಹ ನಾಯಕ್ ಅಣ್ಣನವರ ಸುಪುತ್ರರಾದಂಥ ಮಣಿಕಂಠ ನಾಯಕ್ ಅವರ ಹುಟ್ಟುಹಬ್ಬ. ಮೊಟ್ಟ ಮೊದಲನೇದಾಗಿ ನಾನು ಮಣಿಕಂಠ ನಾಯಕ್ ಅವರಿಗೆ ಹೃದಯಾಂತರಾಳದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇಲ್ಲಿ ಸುರಪುರ ತಾಲೂಕಿನ ಸುರಪುರ ಮತಕ್ಷೇತ್ರದ ಕೊಡೇಕೆಲ್ ಗ್ರಾಮದಲ್ಲಿ ನರಸಿಂಹ ನಾಯಕ್ ರಾಜುಗೌಡರ ಸ್ವಂತ ಗ್ರಾಮದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಜನಸ್ತೋಮ, ಹಿರಿಯರು ಅಷ್ಟೇ, ಯುವಕರು ಅಷ್ಟೇ, ಮಹಿಳೆಯರು ಅಷ್ಟೇ, ಎಣಿಕೆಗೆ ಸಿಗಲಾರದಷ್ಟು ಜನಸಂಖ್ಯೆಯಲ್ಲಿ ಕಾಣ್ತಾ ಇದೆ. ಇದು ಯಾವ ಜನರು ಕೂಡ ಕರೆದು ತಂದಿರತಕ್ಕಂಥ ಜನರಲ್ಲ, ಇದು ತಮ್ಮಿಂದ ತಾನೇ ಅಭಿಮಾನದಿಂದ ಬಂದಿರತಕ್ಕಂಥ ಜನ. ಹುಟ್ಟುಹಬ್ಬವನ್ನ ಮಾನ್ಯ ರಾಜುಗೌಡರು ಆಡಂಬರವಾಗಿ ಮಾಡುವುದು ಬೇಡ, ಸರಳವಾಗಿ ಒಂದು ಕೇಕ್ ಕಟ್ ಮಾಡಿ ನಮ್ಮ ಸ್ವಂತ ಗ್ರಾಮದಲ್ಲೇ ಮಾಡೋಣ ಅಂತಕ್ಕಂಥ ವಿಷಯವನ್ನ ತಿಳಿಸಿ ಸರಳವಾಗಿ ಮಾಡುವ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಸುಮಾರು ನನಗೆ ಅನಿಸಿದ ಮಟ್ಟಿಗೆ 5 ರಿಂದ 10 ಸಾವಿರ ಜನರು ಇಲ್ಲಿ ಸೇರಿದ್ದಾರೆ. ಆ ಪಟಾಕಿಯ ಶಬ್ದ, ಆ ಜಯಘೋಷ, ಯುವಕರ ಉತ್ಸಾಹ ನೋಡಿದ್ರೆ ಮಣಿಕಂಠ ನಾಯಕ್ ಯಾವ ವಿಭಾಗದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಎಣಿಸುವುದು ಕೂಡ ನಮಗೆ ಕಷ್ಟ ಆಗಿದೆ. ಕ್ರೀಡೆಯಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಆ ಯುವಕ, ಹಾಗೂ ರಾಜಕೀಯದಲ್ಲಿಯೂ ಕೂಡ ಆ ಯುವಕ ಉತ್ಸಾಹಿ, ಹಾಗೂ ಇದಕ್ಕಿಂತ ಮಿಗಿಲಾಗಿ ಚಲನಚಿತ್ರ ರಂಗದಲ್ಲಿ ಆ ಯುವಕ ಮುಂದೆ ಬರ್ತಕ್ಕಂಥ, ರಿಕಾರ್ಡ್ ಮಾಡ್ತಕ್ಕಂಥ ಒಂದು ಲಕ್ಷಣಗಳು ಎಲ್ಲರಿಗೂ ಗೋಚರಿಸ್ತಾ ಇದ್ದೇವೆ. ನಾವೆಲ್ಲ ಯುವಕರು, ನಾನು ಕೂಡ ಬಿ ರೇಣುಕಾಚಾರ್ಯ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ, ಅದಕ್ಕಿಂತ ಮಿಗಿಲಾಗಿ ನರಸಿಂಹ ನಾಯಕ್ ರಾಜುಗೌಡರ ಒಬ್ಬ ತಮ್ಮನಾಗಿ, ಅಪ್ಪಟ ಅಭಿಮಾನಿಯಾಗಿ, ನನ್ನ ಕಲಬುರಗಿ ಆರಾಧ್ಯ ದೈವ ಶರಣ ಬಸವೇಶ್ವರನಲ್ಲಿ ಬೇಡ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಬಾಲಿವುಡ್ ನಲ್ಲಿ ನಮ್ಮ ರಾಜುಗೌಡ ಅಣ್ಣ ಅವರ ಸುಪುತ್ರ ಮಣಿಕಂಠ ನಾಯಕ್ ನಂಬರ್ 1 ಸ್ಥಾನದಲ್ಲಿ ನಿಂತಕ್ಕಂತ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದೇವೆ. ಇದಕ್ಕೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುವುದರ ಜೊತೆಗೆ ಮಣಿಕಂಠ ನಾಯಕ್ಗೆ ನಮ್ಮ ಎಲ್ಲಾ ಯುವಕರ ಆಶೀರ್ವಾದ, ಬೆನ್ನೆಲುಬಿಗೆ ಟೊಂಕ ಕಟ್ಟಿ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳುವುದರ ಜೊತೆಗೆ ಈ ಎಲ್ಲಾ ಜನಸಂಖ್ಯೆ ನೋಡಿದಾಗ ಒಂದು ಮಣಿಕಂಠ ಚಲನಚಿತ್ರದಲ್ಲಿ ಹೀರೋ, ಇಲ್ಲಿ ರಾಜಕೀಯ ರಂಗದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ರಂಗದಲ್ಲಿ, ರಾಜಕೀಯ ಫೀಲ್ಡ್ ನಲ್ಲಿ ಯಾರಾದ್ರೂ ಒಬ್ಬ ಹೀರೋ ಇದ್ದಾರೆ ಅಂತಂದ್ರೆ ಅದು ನಮ್ಮ ರಾಜುಗೌಡ ನರಸಿಂಹ ನಾಯಕ್ ಅಂತಕ್ಕಂಥ ಮಾತನ್ನ ಹೇಳಿ. ಚಲನಚಿತ್ರ ರಂಗದಲ್ಲಿ ಮಣಿಕಂಠ ನಾಯಕ್, ರಾಜಕೀಯ ರಂಗದಲ್ಲಿ ರಾಜುಗೌಡ
ನರಸಿಂಹ ನಾಯಕ್ ನಂಬರ್ 1 ಸ್ಥಾನದಲ್ಲಿ ನಿಲ್ತಾ ಇದ್ದಾರೆ. ಈ ಎಲ್ಲಾ ಲಕ್ಷಣ ನೋಡಿದ್ರೆ ಬರ್ತಕ್ಕಂತ 28ರ ಚುನಾವಣೆಯಲ್ಲಿ ರಾಜುಗೌಡರು ಶಾಸಕರಾಗಿ ಜಯಬೇರಿಸಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆಯಾಗಿ ಮತ್ತೊಮ್ಮೆ ಮಂತ್ರಿಯಾಗಿ ಸುರಪುರದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮಣ್ಣ ರಾಜುಗೌಡ ಟೊಂಕೆ ಕಟ್ಟಿ ನಿಲ್ಲುವಂತ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಣಿಕಂಠ ನಾಯಕ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಇನ್ನೊಂದ್ಸಲ ನನ್ನ ಮನದಾಳದಲ್ಲಿ ಮಾತುಗಳು ನಿಲ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ಬೇಕಾಗಿದೆ, ಏನ್ ರಾಜುಗೌಡರ ಅಭಿಮಾನ ಜಾಸ್ತಿ ಇದೆಯೋ, ಏನು ಬಬಲುಗೌಡ ಅಭಿಮಾನ ಜಾಸ್ತಿ ಇದೆಯೋ, ಏನು ಮಣಿಕಂಠ ನಾಯಕ್ ಅಭಿಮಾನ ಜಾಸ್ತಿ ಇದೆ? ಇವರಲ್ಲಿ ಕಾಂಪಿಟೇಷನ್ ಅಂತಕ್ಕಂತ ಜನ ಬೆಂಬಲ ಈ ಸುರ್ಪುರ್ ಮತಕ್ಷೇತ್ರದಲ್ಲಿ ಕೊಡೈಕೆನಲ್ಲಿ ಹುಟ್ಟಿದೆ. ಇದು ಕರ್ನಾಟಕ ರಾಜ್ಯದಿಂದ ಭಾರತ ದೇಶದ ಮೂಲೆಗೆ ಮುಡ್ತಕ್ಕಂತ ದಿನಗಳ ದೂರ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಣಿಕಂಠ ನಾಯಕ್. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಈಗ ರಾಜುಗೌಡ 2028 MLA ಆದ್ಮೇಲೆ ಮುಖ್ಯಮಂತ್ರಿ ಆಗ್ಬೇಕಂತ ಉತ್ತರ ಕನ್ನಡ ಜನ ಬಯಸ್ತಿದ್ದಾರೆ, ಅದಕ್ಕೇನು ಹೇಳ್ತಾರೆ? ರಾಜುಗೌಡ ಅಣ್ಣ ಅವರು ಮೊದಲನೇದಾಗಿ ನಾನು ಹೇಳಕ್ ಬಯಸ್ತೀನಿ, ರಾಜುಗೌಡರು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಕಿರಿಯ ವಯಸ್ಸಿನಲ್ಲಿ, ಅತಿ ಸಣ್ಣ ವಯಸ್ಸಿನಲ್ಲಿ ಶಾಸಕರಾದಂಥವ್ರು. ಇದರ ಅರ್ಥ ಇಷ್ಟೇ, ಅವ್ರಿಗೆ ಜನಬೆಂಬಲ ಇದೆ, ಅವರು ಅಭಿವೃದ್ಧಿ ಪರ ನಿಲ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಅವರು ಯಾವುದೇ ಒಂದು ಜಾತಿ ಅಥವಾ ಧರ್ಮದ ಪರ ಇಲ್ಲ. ಇಡೀ ತನ್ನ ಮತಕ್ಷೇತ್ರದ ಎಲ್ಲಾ ಧರ್ಮ ಎಲ್ಲಾ ಜಾತಿಯ ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ಪಣ ತೊಟ್ಟಿರ್ತಕ್ಕಂಥ ನಾಯಕ ರಾಜುಗೌಡರು. ಅದ್ರ ಜೊತೆಗೆ ತಾವು ಒಂದು ಪ್ರಶ್ನೆ ಕೇಳಿದ್ರಿ, ಅವರು ಮುಂದಿನ 2028ರಲ್ಲಿ ಶಾಸಕರಾಗಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಜನ ಬಯಸ್ತಾ ಇದ್ರಿ ಅಂತ ತಾವು ಕೇಳಿದ್ರಿ. ಇದಕ್ಕೆ ನನ್ನ ಉತ್ತರ, ಮೊದಲನೇದಾಗಿ ರಾಜುಗೌಡರು 2028ರಲ್ಲಿ ಶಾಸಕರಾಗುವುದು 100ಕ್ಕೆ 100ರಷ್ಟು ಖಚಿತ. ಅದಾದ್ಮೇಲೆ ಮಂತ್ರಿಗಳಾಗುವುದು ಕೂಡ 100ಕ್ಕೆ 100ರಷ್ಟು ಖಚಿತ. ನಾವು ಕೂಡ ರಾಜುಗೌಡರು ಆ ಮುಖ್ಯಮಂತ್ರಿ ಹುದ್ದೆಗೇರಿ 3ನೇ ಮಹಡಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತೀವಿ. ಅದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತೀನಿ, ಅದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಮತ್ತು ರಾಷ್ಟ್ರದ ಹೈಕಮಾಂಡ್ ಕೈಯಲ್ಲಿರುತ್ತೆ. ಮತ್ತು ರಾಜುಗೌಡರ ಬಗ್ಗೆ ರಾಜ್ಯದ ಹೈಕಮಾಂಡ್ ನಲ್ಲಿ ಮತ್ತು ರಾಷ್ಟ್ರದ ಹೈಕಮಾಂಡ್ ನಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ಕೇವಲ ಒಂದು ಜಾತಿ ಒಂದು ಧರ್ಮದ ಸೀಮಿತ ನಾಯಕ ಅಲ್ಲ, ಸರ್ವತೋಮುಖ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಎಲ್ಲಾ ವರ್ಗದ ಜನರ ಪರವಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿದೆ. ನೀವು ಹೇಳಿದ ರೀತಿಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ರಾಜುಗೌಡರು ಮುಖ್ಯಮಂತ್ರಿ ಆದ್ರೂ ಕೂಡ ಅಚ್ಚರಿ ಪಡ್ತಕ್ಕಂಥದ್ದೇನಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಧನ್ಯವಾದಗಳು. ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಟು ಅಪ್ಕಮಿಂಗ್ ಬಾಲಿವುಡ್ ಸ್ಟಾರ್ ಮಣಿಕಂಠ ರಾಜುಗೌಡ ನಾಯಕ್.